ಯೂರಿಯಾ ಗೊಬ್ಬರಕ್ಕೆ ಆಗ್ರಹಿಸಿ ಚಿತ್ರದುರ್ಗ ನಗರದ ಡಿಸಿ ಕಚೇರಿ ವೃತ್ತದ ಬಳಿ ನೂರಾರು ರೈತರು ಬೃಹತ್ ಪ್ರತಿಭಟನೆಯನ್ನು ನಡೆಸಿದರು. ಸಮಯಕ್ಕೆ ಸರಿಯಾಗಿ ಗೊಬ್ಬರ ಸಿಗುತ್ತಿಲ್ಲ, ಇದರಿಂದ ಬೆಳೆ ನಾಶವಾಗುತ್ತಿದೆ. ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಗೊಬ್ಬರದ ಸಮಸ್ಯೆ ಇಲ್ಲ ಎನ್ನುತ್ತಿದ್ದಾರೆ. ಆದರೆ ನಮಗೆ ಸರಿಯಾದ ಸಮಯಕ್ಕೆ ಗೊಬ್ಬರ ಸಿಗುತ್ತಿಲ್ಲ. ಹಾಗಿದ್ರೆ ಯೂರಿಯಾ ಗೊಬ್ಬರ ಎಲ್ಲಿ ಹೋಯಿತು ಎಂದು ಪ್ರತಿಭಟನಾ ನಿರತ ರೈತರು ಪ್ರಶ್ನಿಸಿದರು. ರೈತರು ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲು ಪ್ರಯತ್ನಿಸಿದಾಗ ಪೊಲೀಸರು ಹಾಗೂ ರೈತರ ನಡುವೆ ವಾಗ್ವಾದ ನಡೆಯಿತು. ಸ್ಥಳಕ್ಕೆ ಬಂದ ಕೃಷಿ ಇಲಾಖೆ ಅಧಿಕಾರಿಗಳನ್ನು ರೈತರು ತರಾಟೆಗೆ ತೆಗೆದುಕೊಂಡರು. ನಮಗೆ ಗೊಬ್ಬರ ಬೇಕು, ಕೊಡ್ತೇವೆ ಕೊಡೋದು. ಇಷ್ಟ ತಗೊಂಡು ಭಾಳ ಇದ್ದ ಇರ್ತೀವಿ, ಭಾಳ ತಾಳ್ಮೆಗೆ ಮುಂದೆ ಕುಡಿತೀವಿ, ಇನ್ನೇನು ಬೇಡ. ಒಂದು 50 ಕೊಡಕ್ಕೆ ಎಷ್ಟು ಮಾಡ್ತೀರಲ್ಲ, ಒಳಗೆ ಹಾಕ್ಬಿಡ್ತಿಲ್ಲ. ನಿಮ್ಗೆ ಅಧಿಕಾರ ಐತೆ, ನಮ್ಗೆ ಅಧಿಕಾರ ಇಲ್ಲ. ಒಳಗೋ ಭಗವಂತ ಕೊಟ್ಟರೆ ಸರ್ಕಾರ ಕೊಟ್ಟರೆ ದುಡ್ಡಲ್ಲ ಅದು. ಇವತ್ತು 500 ರೂಪಾಯಿ ಕೂಲಿ ಬಿಟ್ಟು 100 ರೂಪಾಯಿ ಊಟ ಮಾಡಿದ್ರೆ ತಿಂಡಿ ಬಿದ್ದೀರಿ ನೀವು. ನಾವು ಊಟ ಎಲ್ಲ ತಿಂಡಿಲ್ಲ. ಸರ್ ಬನ್ನಿ ಇಲ್ಲಿ. ಇವ್ರೇನೋ ಗೊಬ್ಬರ ಅಲ್ಲಿ ನೀರು ಹಾಕ್ತಾರೆ. ಹಿಂಗೆ ಅದನ್ನೇ ಹೇಳ್ತಾ ಇದ್ದಾರೆ. ಹೇಳ್ರಿ ದಯವಿಟ್ಟು ಮಾತಾಡಿ, ನನಗೆ ಸರಿಯಾಗಿ ಅದೇ ಮಾಡಿರೋದು. ಸರ್